ನಮಸ್ಕಾರ ಮಕ್ಕಳೇ. ಇಂದು ನಾವು ಶಿವಭೂತಿಯ ಕತೆ ಎಂಬ ಕಥೆಯ ಬಗ್ಗೆ ತಿಳಿಯೋಣ. ಇದೊಂದು ಪಂಚತಂತ್ರ ಕಥೆಗಳಲ್ಲಿ ಒಂದಾದ ಸೊಗಸಾದ ಕತೆ. ಈ ಕಥೆಯನ್ನು ಸಂಸ್ಕೃತದಲ್ಲಿ ವಿಷ್ಣು ಶರ್ಮಾ ಬರೆದಿದ್ದು, ಅವನು 6ನೇ ಶತಮಾನದಲ್ಲಿದ್ದನೆಂದು ಪ್ರತೀತಿ. ಈ ಕಥೆಯನ್ನು ಓದಿ ದುರ್ಗಸಿಂಹ ಈ ಕಥೆಯನ್ನು ಕನ್ನಡದಲ್ಲಿ ತರ್ಜುಮೆ ಅಥವಾ ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಈ ಪಂಚತಂತ್ರ ಕಥೆಗಳು 50ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿವೆ. ಇಲ್ಲಿ ಪಂಚತಂತ್ರ ಕಥೆಗಳಲ್ಲಿ ನಾವು ತಿಳಿಯೋದೇನಪ್ಪ ಅಂತಂದರೆ, ಮನುಷ್ಯ ಜೀವನದಲ್ಲಿ ಹೇಗಿರಬೇಕು, ಅವನ ಜಾಣ ನಡವಳಿಕೆ ಎಂಥದ್ದಾಗಿರಬೇಕು, ಹಾಗೆಯೇ ಅವನಲ್ಲಿ ಯಾವ್ಯಾವ ಗುಣಗಳಿರಬೇಕು, ಯಾವ್ಯಾವ ಗುಣಗಳೇ ಇರಬಾರ್ದು, ಮತ್ತು ಬುದ್ಧಿವಂತಿಕೆಯಿಂದ ಜೀವನ ನಡೆಸೋದು ಹೇಗೆ, ಕಷ್ಟಗಳನ್ನು ಹೇಗೆ ಎದುರಿಸ್ಬೇಕು, ತಾಳ್ಮೆಯಿಂದ ಹೇಗೆ ಕೆಲಸಗಳನ್ನು ಸಾಧಿಸ್ಬೇಕು ಅನ್ನೋದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಪ್ರಾಣಿಗಳ ಮೂಲಕ ಕಥೆಯ ರೂಪದಲ್ಲಿ ವಿಷ್ಣು ಶರ್ಮಾ ನಮ್ಮ ಮುಂದಿಟ್ಟಿದ್ದಾರೆ.